ಏನಾಗೈತೆ ಡಾಕ್ಟ್ರೆ ನಮ್ಮ ಅಣ್ಣನಿಗೆ ಕಾಲು ಓಡಾಡಕ್ಕೆ ಬರೋದಿಲ್ಲ ನೋವು ಅಂತ ಹೇಳ್ತಾ ಇದ್ದಾನೆ. ನೋಡಿ ಅಮ್ಮ, ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದೀವಿ. ಸ್ಕ್ಯಾನಿಂಗಲ್ಲಿ ಕಾಲು ಮೂಳೆ ಮುರಿದು ಬಿಟ್ಟಿದೆ. ಎರಡು ಕಾಲೂ ಮೂಳೆ ಮುರಿದು ಬಿಟ್ಟಿದೆ. ಎರಡು ಕಾಲೂ ಆಪ್ರೇಷನ್ ಮಾಡಿ ರಾಡ್ ಹಾಕಬೇಕಾಗುತ್ತೆ. ನೀವು ಆದಷ್ಟು ಬೇಗ ಎಷ್ಟು ಬೇಗ ಆಪ್ರೇಷನ್ ಮಾಡಿಸ್ತೀರೋ, ಇವತ್ತು ನಾಳೆ ಒಳಗೆ ಬೇಗ ಆಪ್ರೇಷನ್ ಮಾಡಿಸಿದ್ರೆ ಅವ್ರಿಗೆ ನೋವು ಕಡಿಮೆ ಆಗುತ್ತೆ, ಬೇಗ ಎದ್ದು ಓಡಾಡ್ತಾರೆ. ನೀವು ಆದಷ್ಟು ಬೇಗ ಆಪ್ರೇಷನ್ ಮಾಡಿಸಿ. ಆಪ್ರೇಷನ್ ಮಾಡ್ಸೋಕ್ಕೆ ಎಷ್ಟಾಗುತ್ತೆ ಡಾಕ್ಟ್ರೆ? ಒಂದೊಂದು ಕಾಲಿಗೆ 50,000 ಆಗುತ್ತೆ. 1 ಲಕ್ಷ ಅಮೌಂಟ್ ಕಟ್ಟಬೇಕಾಗುತ್ತೆ. ಮತ್ತೆ ಬೆಡ್ ಚಾರ್ಜು ಅದೆಲ್ಲ ಎಕ್ಸ್ಟ್ರಾ ಬರುತ್ತೆ. ಒಂದರಿಂದ ಒಂದು 30,000 1.5 ಲಕ್ಷ ಖರ್ಚು ಬರುತ್ತೆ ಅಮ್ಮ. ಅಯ್ಯೋ ದೇವ್ರೆ, 1.5 ಲಕ್ಷ ಖರ್ಚು ಎಲ್ಲಿಂದ ತಗೊಂಬಂದಲ್ಲಪ್ಪ. ಎಲ್ಲಿಂದ ತಗೊಂಬರೋಣ? ಎಲ್ಲೊಂದು ಸಣ್ಣ ಡಾಕ್ಟ್ರೆ, ಎಲ್ಲೊಂದು ಸಣ್ಣ ಅಲ್ಲ ಡಾಕ್ಟ್ರೆ, 2 ಕಾಲು ಮೂಳೆ ಮುರಿದವ. ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದನ 2 ಕಾಲು ಮೂಳೆ ಮುರಿದಿದೆ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ 2 ಕಾಲಿಗೂ ಪೆಟ್ಟು ಬಿದ್ದಿದೆ. ಅದಕ್ಕೋಸ್ಕರ ಇವಾಗ ಆಪ್ರೇಷನ್ ಮಾಡಿಬಿಟ್ಟು ರಾಡ್ ಹಾಕಬೇಕಾಗುತ್ತೆ. ನೀವು ಆದಷ್ಟು ಬೇಗ ಆಪ್ರೇಷನ್ ಮಾಡಿಸಿ. ಅಮೌಂಟು ನೀವು ಎಷ್ಟು ಬೇಗ ತೊಗೊಂಬಂದು, ಇವಾಗ ಅಮೌಂಟು 50,000 ಅಮೌಂಟ್ ಕಟ್ಟಿದ್ರು, ಬೇಕಾದರೆ ಡಿಸ್ಚಾರ್ಜ್ ಆಗಬೇಕಾದ್ರೆ ಫುಲ್ ಅಮೌಂಟ್ ಕಟ್ಟಿರಂತೆ. ಈಗ 50,000 ಕಟ್ಟಿದ್ರು ನಾವು 2 ಕಾಲು ಆಪ್ರೇಷನ್ ಮಾಡ್ತೀವಿ. ಎಷ್ಟು ಬೇಗ ಅಮೌಂಟ್ ಹೊಂದಿಸಿ ನೀವು ಆಪ್ರೇಷನ್ ಮಾಡಿ ಅಂತ ಹೇಳ್ತೀರೋ ಅಷ್ಟು ಬೇಗ ನಾವು ಆಪ್ರೇಷನ್ ಮಾಡ್ತೀವಿ. ಸರಿ ಆಯಿತು ಡಾಕ್ಟ್ರೆ, ಆಯಿತು. ನೋವು, ಕಾಲು ಹೊಡ್ತಾ ಇದ್ದಾವೆ ಕಾಲು ನೋವು, ಕಾಲು ನೋವು. ಹೆಂಗ್ ಬಿದ್ದ? ಹುಷಾರ ಬರೋಕ್ಕಿಲ್ವೇನೋ? ಹುಷಾರ ಬರ್ಬೇಕು ತಾನೇ? ಎಂತ ಕೆಲಸ ಮಾಡ್ಕೊಂಡೆ ಹೋಗತ್ಲಾಗೆ. ಅಯ್ಯೋ ಅಯ್ಯೋ, ಇವಾಗ ಡಾಕ್ಟ್ರ್ ಹೇಳ್ತಾ ಇರೋದು ನೋಡಿದ್ರೆ ನನಗೆ ತುಂಬ ಭಯ ಆಗ್ತೈತೆ. ಅಲ್ಲ, 1.5 ಲಕ್ಷ ದುಡ್ಡು ಎಲ್ಲಿಂದ ಹೊಂದಿಸ್ಲಪ್ಪ? ಎಲ್ಲಿಂದ ತರ್ಲಪ್ಪ 1.5 ಲಕ್ಷ ರೂಪಾಯಿ ದುಡ್ಡ? ಮೆಲ್ಕ್ ಹೋಗೋಕ್ಕಾಗ್ತಿರ್ಲಿಲ್ಲೇನೋ? ಇಂಥ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಸವಾಸಪ್ಪ. ಇಂಥವಾದ್ರೆ ಹೆಂಗನ ಬಡ್ತಂದಾಗ್ಬೇಕಾರೆ ಹೆಂಗ ನಿಲ್ಲಿಸ್ಬೋದು. ಇಂಥವಾಗಿ ಆಸ್ಪತ್ರೆಗೆ ಇಕ್ಬೇಕಂತಂದ್ರೆ ಬಡವರ ಬಗ್ರಿಗೆ ಆಗಲ್ಲ ಕಣಪ್ಪ, ಆಗಲ್ಲ ಕಣೋ. ಇಂಥವು ಇಕ್ಬೇಕಂದ್ರೆ ಆಗಲ್ಲ ಕಣೋ. ಎಲ್ಲಿಂದ ತಾಂಬರ್ಲಿ ಇವಾಗ ನಾವು ದುಡ್ಡ? ಅಯ್ಯೋ ದೇವ್ರೆ, ಎಂಥ ಕೆಲಸ ಆತಲ್ಲ ಪಾಪ. ಎಲ್ಲಕ್ಕೆ ಹೋಗಿದ್ರೆ ಯಾವುದೇ ಇರ್ತಿರ್ಲಿಲ್ಲಪ್ಪ. ಇವಾಗ 2 ಕಾಲು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಇದು ಒಳ್ಳೆ ಸವಾಸ ಆಯ್ತಲ್ಲಪ್ಪ. ಏನು ಹೇಳಿರೋ ಜೀವಿತ? ಡಾಕ್ಟ್ರು ಬಂದಿದ್ರಲ್ಲ, 2 ಕಾಲು ಆಪ್ರೇಷನ್ ಮಾಡಬೇಕು, ರಾಡ್ ಹಾಕಬೇಕು ಅಂತ ಹೇಳಿದ್ದಾರೆ. 2 ಕಾಲು ಮೂಳೆ ಮುದ್ದೈತೆ, ಸ್ಕ್ಯಾನಿಂಗ್ ಮಾಡಿದ್ವಿ ಅಂತ ಹೇಳಿದರು. ಏನು ಮಾಡೋದು? ನಮ್ಮ ಅಣ್ಣನಿಗೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಅಣ್ಣನಿಗೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಂಥ ಕಷ್ಟ ಕೊಟ್ಬಿಟ್ಟ ದೇವರು, ಸಡನ್ನಾಗಿ ಎಂಥ ಕೆಲಸ ಕೊಟ್ಬಿಟ್ಟ. ಇಂಥದ್ದು ಕೊಟ್ಬಿಟ್ನಪ್ಪ ದೇವರು. ಇಂಥದ್ದು ಕೊಡಬಾರ್ದು, ಇಂಥ ಕಷ್ಟ ಯಾರಿಗೂ ಕೊಡಬಾರ್ದು, ನಮ್ಮಂಥ ಕಷ್ಟನ. ಅಲ್ಲ, ನೋಡ್ಕೊಂಬರೋಕ್ಕಿಲ್ಲೇನಪ್ಪ? ಅಯ್ಯೋ ದೇವ್ರೆ, ಹೆಂಗೆ ಬಿದ್ದಿದ್ಯಾ ನೋಡು. ಇವಾಗ ಎಷ್ಟು ಕಷ್ಟ. ಇವಾಗ ಆಸ್ಪತ್ರೆಗೆ ಬಂದು ಕಾಲು ಕೈಯ ಮುರಿಕೊಂಡ್ರೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು. ಇಂಥದಂದರೆ ಬಡವ್ರಿಗೆ ಆಗಲ್ಲ ಕಣಪ್ಪ, ಆಗಲ್ಲ. ಎಷ್ಟು ಕಷ್ಟ ಇವಾಗ. ಈ ಎಲ್ಲ ಎಷ್ಟು ದುಡ್ಡು ಹೊಂದಿಸ್ಬೇಕು? 1.5 ಲಕ್ಷ 2 ಲಕ್ಷ ರೂಪಾಯಿ ದುಡ್ಡು ಹೊಂದಿಸ್ಬೇಕಂದ್ರೆ ಯಾರ ಕೈಲಾಗುತ್ತೆ ಹೇಳಿ? ಬಡವ್ರ ಕೈಲೇ. ನಾಯಿ ಅಡ್ಡ ಬಂದುಬಿಡ್ತು ಸಡನ್ನಾಗಿ. 2 ನಾಯಿ ಕಚ್ಚಾಡ್ತಿದ್ವು. ನಾನು ಏನೋ ಸಿಟ್ಟಲ್ಲಿ ಜೋರಾಗಿ ಬಂದೆ, ಸಿಟ್ಟು ಮಾಡಿಕೊಂಡು ಫಾಸ್ಟಾಗಿದ್ನಲ್ಲ, ಅಲ್ಲಿ ಹೋಗಿ ಸರಿಯಾಗಿ ಬಿದ್ದುಬಿಟ್ಟೆ. ಕಾಲು ನೋವಾಗ್ಬಿಡ್ತು. ಅಲ್ಲಿ ಗುಂಡಿ ಇತ್ತು, ಗುಂಡಿಲಿ ಈ ರೀತಿ ಕಾಲು ಇಟ್ಕೊಂಡು ಹಿಂಗೆ ಮಾಡ್ಕೊಳ್ಬಿಡ್ತು ಕಾಲು. ಒಂದು ಕಾಲ ಮೇಲೆ ಬೈಕ್ ಬಿದ್ದುಬಿಡ್ತು. ಅದು ಜಾಸ್ತಿ ನೋವಾಗ್ಬಿಡ್ತು. ಏನು ಮಾಡಲಿ? 2 ನಾಯಿ ಕಚ್ಚಾಡ್ತಾ ಇದ್ವು. 2 ನಾಯಿ ಕಚ್ಚಿಡ್ತಾ ಇದ್ದಿದ್ದು ಹಿಂಗೆ ಬಂದುಬಿಡ್ತು. ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಹೇಳ್ದೆ ಮೆಲ್ಲಕ್ಕೆ ಹೋಗಪ್ಪ ಪಾಪ ಅಂತ. ಅವನು ಏನಂಗೆ ಸಿಟ್ಟಿನಾಗೆ ಆ ಹುಡುಗಿನ ಎಳ್ಕೊಂಬಂದ್ಬಿಡ್ತೀನಿ, ಅವ್ರ ಕಣ್ಣೆದ್ರಿಗೆ ಎಳ್ಕೊಂಬತ್ತೀನಿ, ಅವ್ರ ಕಣ್ಣೆದ್ರಿಗೆ ಕರ್ಕೊಂಬತ್ತೀನಿ ಅಂತ ಅಂದ. ನೋಡು, ಅವಳು ಸವಾಸನೇ ಬೇಡ ಕಣಪ್ಪ, ಸುಮ್ಮನೆ ಬಿಟ್ಟಾಕೋ. ಹಣೆ ಬರ್ದಾಗಿದ್ರೆ ಆಗುತ್ತೆ, ಒಟ್ಟು ಸವಾಸ ಅಲ್ಲ. ಏನಯ್ಯಪ್ಪ, ನಮ್ಮ ಹುಡುಗರ ಜೀವನ ಬರೀ ಇಂಥದ್ದು ಆತಲ್ಲಮ್ಮ ಕೊಂಬ್ಲಮ್ಮ. ಎಂತೆಂಥ ಜೀವನ ಹೆಂಗೋ ಇರುತ್ತೆ. ನಾನು ಹೇಳ್ದೆ ಅಲ್ಗೂ, ಪಾಪ ಏನು ಅಷ್ಟು ಜೋರಾಗಿ ಹೋಗ್ಬೇಡ ಕಣಪ್ಪ, ಮೇಲ್ಕೋಗೋ ಸುಮ್ಮನಿರು ಅಂತ. ಇಲ್ಲ ಕಣಮ್ಮ, ಇವಳಿಗೂ ಫೋನ್ ಮಾಡ್ದೆ, ಇವಾಗ ಬರ್ತಾಯಿದ್ದೀನಿ ಜೀವಿತ, ಅವ್ರ ಅಪ್ಪ ಯಾರ ಅಮ್ಮನ ಕಣ್ಣು ಮುಂದೆನೇ ಎಳ್ಕೊಂಬತ್ತೀನಿ ಆ ಹುಡುಗಿನ. ನಾನೇನೇನು ಹಿಂದೆ ಮುಂದೆ ನೋಡಲ್ಲ, ಅವ್ರ ಎದುರಿಗೆ ಏನು ನನಗೆ ಪಟ್ ಕದ್ದು ಮುಚ್ಚಿ ಏನು ಕರ್ಕೊಂಡೋಗಲ್ಲ, ಅವ್ರ ಎದುರಿಗೆ ಕರ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿ ಹೇಳ್ದ. ಆದರೆ ನೋಡು ಪಾಪ ಹಿಂಗಾಗ್ಬಿಡ್ತು. ಅವನು ಜೋರ ಸಿಟ್ಟು ಮಾಡ್ಕೊಂಡು ಜೋರ ಬತ್ತಾಯಿದ್ದ, ಅದಕ್ಕೆ ಹಿಂಗಾಗೈತೆ. ಒಂದು ಸ್ವಲ್ಪ ನಿಧಾನಕ್ಕೆ ಬಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ನಿಧಾನವಾಗಿರ್ಬೇಕು ಕಣಪ್ಪ ಗಾಡಿ ಓಡಿಸೋರು. ಯಾವತ್ತಿದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ನಿಧಾನವಾಗಿದ್ದರೆ ತೀರಾ ಬಿದ್ದರೂ ಏನಂತ ನೋವು ಆಗಲ್ಲ. ನಿಧಾನವಾಗಿದ್ದರೆ, ಜೋರಾಗಿದ್ರೇನೇ ಅಂತ ನೋವುಗಳಾಗೋದು. ಬೇಡ ಅಂಥದ್ದು ಮಾತ್ರ ಆಗಬಾರ್ದು ಯಾರಿಗೇ ಆಗಲಿ. ಅಯ್ಯಪ್ಪ, ಅಂಥದ್ದು ಬೇಡ ಕಣಪ್ಪ. ಎಷ್ಟು ಕಷ್ಟ, ಆಸ್ಪತ್ರೆ ದುಡ್ಡು ಇಕ್ಕೋಕ್ಕಾಗಲ್ಲ, ನೋವು ಅನುಭವಿಸ್ಬೇಕು. ನೋಡು, ಕಾಲು ನೋವು ಅಂತ ಎಷ್ಟು ಗೋಳಾಡ್ತಾ ಇದೆಯಾ? ಕಾಲೆಲ್ಲ ತುಂಬ ನೋವು ಬರ್ತಾ ಇದ್ದಾವೆ. ಹಿಂಗೆ ಕಿತ್ತಂಗೆ ಆಗ್ತಾಯಿದೆ. ತುಂಬ ಕಾಲೆಲ್ಲ ಹೊಡಿತಾ ಇದ್ದಾವೆ. ತುಂಬ ಕಾಲು ನೋವು.
ಅಮ್ಮ ಎಲ್ಲಾದರೂ ಸಾಲ ಇಸ್ಕೊಂಬಂದು ಹಾಸ್ಪಿಟ್ಲಿಗೆ ತೋರ್ಸಮ್ಮ. ಅಮ್ಮ ಆಪ್ರೇಷನ್ ಮಾಡ್ಸಮ್ಮ, ನನಗೆ ನೋವು ತಡಿಯೋಕ್ಕಾಗ್ತಾ ಇಲ್ಲ ಕಣಮ್ಮ. ಆಪ್ರೇಷನ್ ಮಾಡ್ಸಮ್ಮ ಅಮ್ಮ, ಪ್ಲೀಸ್ ಕಣಮ್ಮ, ಆಪ್ರೇಷನ್ ಮಾಡ್ಸಮ್ಮ. ಮಾಡಿಸ್ತೀನಪ್ಪ, ಆಪ್ರೇಷನ್ ಮಾಡಿಸ್ತೀನಿ. ಇನ್ನೇನು ಮಾಡೋಣ? ಸಾಲ ಮಾಡ್ಕೊಂಡು ಅದನ್ನು ತೀರ್ಸಾರೋ ಇಲ್ಲ? ಇವಾಗ ಯಾರು ತೀರಿಸ್ತಾರೆ? ನೀನು ನೋಡ್ರಿ, ಇವಾಗ ಕಾಲು ಮುರ್ಕೊಂಡು ಮೂಲೆ ಕೂತ್ಕೊಂಡಿದ್ಯಾ. ಇವಾಗ ನಿನ್ನ ಸೇವೆ ಬೇರೆ ಮಾಡಬೇಕು. ಯಾರು ಸಾಲ ತೀರಿಸ್ತಾರಪ್ಪ? ಯಾರು ಸಾಲ ತೀರಿಸ್ತಾರೆ? ಸಾಲ ಮಾಡಿರೋನು ಇವಾಗ ನೋಡಿರಿ, ನೀನು ಹಿಂಗೆ ಮಾಡ್ಕೊಂಡು ಕೂತ್ಕೊಂಡಿದ್ಯಾ. ಅದಕ್ಕೆ ಮೇಲ್ಗೆ ಹೋಗ್ಬೇಕು. ಇವಾಗ ಯಾರೂ ಆಗಲ್ಲ, ಯಾರೂ ಬರೋಲ್ಲ ಕಣಪ್ಪ. ಈಗ ಹುಡುಗಿ ಮದುವೆ ಯಾಕೆ ನಿಮ್ತಾಳೇನೋ ನಿನ್ನ ಕಾಲು ಮುರ್ಕೊಂಡಿರನ್ನ? ಹೇಳು, ಇವಾಗ ಏನೋ ಅವಳಿಗೆ ವಿಷಯ ಗೊತ್ತಾದರೆ ಅವಳಿಗೆ ಮದುವೆ ಆಗ್ತೀನಿ ಅಂತಾಳೆ. ಏನು ಮಾಡ್ತಾರೋ ಏನೋ, ಅವ್ರಿಗೆ ಏನು ಇಷ್ಟ ಆಗುತ್ತೋ, ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ. ಅದೆಲ್ಲ ಬೇಡ ಕಣಮ್ಮ. ಇವಾಗ ಹುಡುಗಿ ಮದುವೆ ಆಗ್ತಾಳೆ ಬಿಡ್ತಾಳೆ. ಇವಾಗ ಫಸ್ಟ್ ನಮ್ಮ ಅಣ್ಣ ಚೆನ್ನಾಗಿ ಆಗಬೇಕು. ನಮ್ಮ ಅಣ್ಣನಿಗೆ ಇವಾಗ ಆಪ್ರೇಷನ್ ಮಾಡಿಸ್ಬೇಕು. ಏನಾದರೂ ಮಾಡಿ ಹೆಂಗಾದ್ರೂ ದುಡ್ಡು ಹೊಂದಿಸಿ ಆಪ್ರೇಷನ್ ಮಾಡಿಸ್ಬೇಕು. ಊರಾಗೆಲ್ಲ ದೊಡ್ಡವ್ರನ್ನ ಕೇಳ್ಕೊಂಡು ಕೊಡ್ತೀವಿ ಅಂತೇಳಿ ಯಾರನ್ನಾದರೂ ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಕೇಳ್ಕೊಂಡು ಇಸ್ಕೊಂಡು ಹೆಂಗನೋ ಸ್ವಲ್ಪ ಆಪ್ರೇಷನ್ ಮಾಡಿಸ್ಬೇಕು. ಏನು ಮಾಡೋಕ್ಕಾಗುತ್ತೆ? ಯಾರನ್ನಾದರೂ ಕೇಳಿ ಸ್ವಲ್ಪ ಸಹಾಯ ಮಾಡಿರಿ ಅಂತೇಳಿ ಕೇಳ್ಕೊಂಡು ಏನೋ ಒಂದು ಮಾಡ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ ಪಾಪ, ಆಗ್ಬಿಟ್ಟೈತೆ ಗ್ರಾಚಾರ ಸೆನಕ್ಕಿಲ್ದಾಗ ಹಂಗೆ. ಮತ್ತು ಯಾವಾದರೂ ಒಂದೊಂದು ನೋವುಗಳು ಏನಾದರೂ ಒಂದು ಬಂದೇ ಬರ್ತವೆ ಗ್ರಾಚಾರ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ಯಾರನ್ನಾದ್ರೂ ಕೇಳ್ರಿ, ಹಂಗೆ ಅಂತ ಬಿಡೋಕ್ಕಾಗಲ್ಲ. ಅವನಿಗೆ ಆಪ್ರೇಷನ್ ಮಾಡಿಸ್ಬೇಕು ಪಾಪ. ನೋವು ಅಂತಾನೆ, ನೋವು ಈಗ ನೋವು ಕಾಮಲ್ ನಮಗೆ. ಅವ್ನ ಒಳಗೆ ನೋವು ಅವನಿಗೆ ಗೊತ್ತಿರುತ್ತೆ. ಹೋಗಿ ಕೇಳ್ಕೊಂಡು ದುಡ್ಡೆಲ್ಲ ಹೊಂದಿಸ್ಕೊಂಡು ಬರ್ರಿ ಹೋಗಿ, ಇಲ್ಲಾಂದ್ರೆ ನಾನು ಇರ್ತೀನಿ ಇಲ್ಲಿ. ಅವರಪ್ಪ ಊಟ ಇಕ್ಕೋಣನೇನ, ಅವರಪ್ಪ ಇಂಥ ಒಂದಿಟ್ಟು ಇಸ್ಕೋಬೇಕು. ಏನು ಮಾಡೋಣ? ಅವರಪ್ಪ ಯಾವ ಅದೃಷ್ಟರಲ್ತ ಕೆಲ್ಸಕ್ಕೆ ಹೋಗಿ ಟ ಇಕ್ಕೋಣವನೆ. ಅಪ್ಪನೂ ಒಂದು 50,000 ಲಕ್ಷ ಇಕ್ಕೋಣವನೇನ ಕೇಳ್ತೀವಿ. ಇನ್ನೇನು ಮಾಡೋಣ? ಅದಕ್ಕೆ ಇವಾಗ ನೋಡಿ ಹೆಂಗೆ ಅವ್ರ ಹೊಲ್ದಾಗೆ ಬದುಕಿಗೆ ಹೋಗಿ ಇಕ್ಕೊಂಡ. ಅದೃಷ್ಟರ ಹೊಲ್ದಕ್ಕೆ ಹೋಗಿದ್ದಾನೆ. ಬದುಕಿಗೆ ಅಲ್ಲಿ ಹೋಗಿ ದುಡ್ಡು ಒಂದು 4 ಕಾಸು ಕುಡಿಕ್ಕೋಣವನೆ. ಒಂದು 4 ಕಾಸು ದುಡ್ಡು ಇಸ್ಕೋಬೇಕು. ಒಂದು 4 ಕಾಸು ಇಸ್ಕೊಂಡು ಏನೋ ಒಂದು ಮಾಡ್ಬೇಕಪ್ಪ. ಇನ್ನೇನು ಮಾಡೋದು ಹೇಳು? ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ, ಎಂಥ ಕೆಲಸ ಆಯಿತು ಅನಿಸುತ್ತೆ ನೆನೆಸ್ಕೊಂಡ್ರೆ. ಬಡವ್ರಿಗಿಂತ ಅದು ಕೊಡ್ಬಾರ್ದು ಕಣಪ್ಪ. ದೇವರು ಹಾಸ್ಪಿಟ್ಲು ಕಷ್ಟ, ಇದೆಲ್ಲ ಆಕ್ಸಿಡೆಂಟು ಇಂಥವೆಲ್ಲ ಯಾರಿಗೂ ಬೇಡಪ್ಪ. ಯಾರಿಗೂ ಬೇಡ. ಯಪ್ಪ ಇವಾಗ ಏನು ಮಾಡಬೇಕು ಏನಿದ್ರೆ ಏನಕ್ಕೆ ಬಂದಂಗೆ, ಏನು ಮಾಡಿದ್ರು ಏನೋ ಅಂದಂಗೆ ಆಗ್ತೈತಿ. ಇವಾಗ ಹುಡುಗಿ ಮದುವೆ ಆಗಲ್ಲ ಅನ್ಸುತ್ತೆ. ಇವಾಗ ಏನಂತಾಳೋ ಏನೋ 2 ಕಾಲು ಮುರಿದೇವೆ ಅಂತಂದರೆ ಅವಳೇನು ಮದುವೆ ಆಗಕ್ಕೆ ಒಪ್ಕೊಂತಾಳೋ ಇಲ್ವೋ ಸ್ವಾತಿ. ಅದು ನೆಕ್ಸ್ಟ್ ಇವಪ್ಪ ಅಷ್ಟು ನಮ್ಮ ಅಣ್ಣ ಹುಷಾರಾಗಲಿ ಬಿಡಾಜಿ, ಆಮೇಲೆ ನೋಡ್ಕೊಂಬನ. ಅದು ಅವಳು ಮದುವೆ ಆಗೋದು ಬಿಡೋದು ಎಲ್ಲ ಆಮೇಲೆ ನೋಡ್ಕೊಂಬಕ್ಕಾಗುತ್ತೆ. ಅದೇ ಮತ್ತೆ ಇವಾಗ ಸದ್ಯಕ್ಕೆ ಫಸ್ಟ್ ಹುಷಾರಾಗಲಿ ಬಿಡು. ನಿಮ್ಮ ಅಣ್ಣಗೆ ದುಡ್ಡು ಹೊಂದಿಸಿ ಆಪ್ರೇಷನ್ ಮಾಡಿಸ್ರಿ. ಇವಾಗ ರಾಡ್ ಹಾಕಿಸ್ಬೇಕು, ತಿರ್ಗಾ ರಾಡ್ ತೆಗಿಸ್ಬೇಕು. ಹಿಂಗಾಗುತ್ತೆ. ಮುರಿದೈತೆ ಅಂತಾರೆ ಕಾಲು. ಯಪ್ಪ 2 ಕಾಲು ಇದಾಗೋ ಅಷ್ಟೊತ್ತಿಗೆ ಎಷ್ಟು ದಿವಸ ಬೇಕು? ತುಂಬ ಕಷ್ಟ ಕಣಮ್ಮ, ತುಂಬ ಕಷ್ಟ. ಹೋಗಿ ಬರ್ರಿ ನೀವು, ನಿಮ್ಮಮ್ಮಯ್ಯ ನಾನು ಇರ್ತೀನಿ, ನೀವು ಹೋಗಿ ಬರ್ರಿ. ನಾಳಿಕೆ ಮಾಡ್ಸೋಕ್ಕಾಗುತ್ತೆ. ಇವತ್ತಿನೇನು ಆಪ್ರೇಷನ್ ಮಾಡ್ಸೋಕ್ಕಾಗಲ್ಲ, ನಾಳೆನೇ ಮಾಡ್ಸೋಕ್ಕಾಗುತ್ತೆ. ಯಾರಿಗಾನ ನಮ್ಮ ಊರಾಗೆಲ್ಲ ಪರಿಚಯ ಇರೋ ಅಂಥವ್ರಿಗೆಲ್ಲ ಫೋನ್ ಮಾಡಿ ದುಡ್ಡು ಕೇಳ್ತೀನಿ. ನಾಳೆಗೆ ಹೋಗಿ ಇವತ್ತಿಲ್ಲೇ ಇರ್ತೀವಿ. ನಾಳೆಗೆ ಹೋಗ್ಬಿಟ್ಟು ಇಸ್ಕೊಂಬತ್ತೀವಿ. ನಾಳೆನೇ ಆಪ್ರೇಷನ್ ಮಾಡ್ಸೋಕ್ಕಾಗುತ್ತೆ. ಒಂದು 50,000 ಸಿಕ್ಕಿದ್ರೂ ಹೆಂಗೋ ಅತ್ತ ಏನು ಮಾಡೋಕ್ಕಾಗುತ್ತೆ? ಒಂದು 50,000 ರೂಪಾಯಿಗಾನ ಕಟ್ಟಿ ಆಪ್ರೇಷನ್ ಮಾಡಿಸ್ತೀವಿ. ಆಮೇಲೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಅಮೌಂಟ್ ಕಟ್ಟೋಕ್ಕಾಗುತ್ತೆ. ಆಮೇಲೆ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಎಲ್ಲ ಅಮೌಂಟ್ ಕಟ್ಟಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ರಾಯ್ತು. ಒಂದು 50,000 ತಂದು ಕಟ್ಟಿ ಆಪ್ರೇಷನ್ ಮಾಡಿಸ್ಬಿಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಣ್ಣನಿಗೆ ಇವಾಗ ಆಕ್ಸಿಡೆಂಟಲ್ಲಿ 2 ಕಾಲು ಮುರಿದೋಗ್ಬಿಟ್ಟವೆ. ಇವಾಗ ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಡಾಕ್ಟ್ರು ಹೇಳೋರೆ. ಇವಾಗ ದುಡ್ಡು ಅನ್ಸೋದು ತುಂಬ ಚಿಂತೆ ಆಗ್ಬಿಟ್ಟೈತೆ. ಎಲ್ಲಿ ದುಡ್ಡು ತರಬೇಕು ಅಂತೇಳಿ ನನಗೂ ನಮ್ಮ ಅಮ್ಮನಿಗೂ ಗೊತ್ತೇ ಆಗ್ತಿಲ್ಲ ಏನು ಮಾಡೋದು ಅಂತೇಳಿ. ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.